ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಪಹಲ್ಗಾಮ್ ಮೇಲಿನ ದಾಳಿಗೆ ಭಾರತದಿಂದ ಪ್ರತೀಕಾರದ ಹೆಜ್ಜೆ. 26 ಜನರ ಸಾವಿಗೆ ಕಾರಣನಾದ ಉಗ್ರನ ಮನೆ ಧ್ವಂಸ. ಪಾಕ್ನ ಟ್ರಾಲ್ನಲ್ಲಿರುವಂತಹ ಉಗ್ರ ಆಸಿಫ್ ಶೇಖ್ ಮನೆ ಒಡೀಸ್. ಪಾಕಿಸ್ತಾನ ಪ್ರಜೆಗಳಿಗೆ ದೇಶ ಬಿಡಲು ಕೇಂದ್ರದ ಡೆಡ್ಲೈನ್. ಗೃಹ ಸಚಿವ ಪರಮೇಶ್ವರ್ರಿಂದ ಇಂದು ಹಿರಿಯ ಪೊಲೀಸರ ಸಭೆ. ರಾಜ್ಯದಲ್ಲಿನ ಪಾಕ್ ಪ್ರಜೆಗಳ ಹುಡುಕಾಟಕ್ಕೆ ಸೂಚನೆ ಕೊಡುವುದಕ್ಕೆ ಸಜ್ಜು. ಉಗ್ರರ ದಾಳಿ ಸ್ಥಳಕ್ಕಿಂದು ಭಾರತದ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಭೇಟಿ. ಭದ್ರತೆಯ ಪರಿಸ್ಥಿತಿ, ಭದ್ರತಾ ವೈಫಲ್ಯದ ಬಗ್ಗೆ ಪರಿಶೀಲನೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಹ ಇಂದೇ ವಿಸಿಟ್. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಭಾರತ ಸರ್ಕಾರದ ಕಠಿಣ ಕ್ರಮ. ಅಟಾರಿ ವಾಘಾ ಗಡಿಯನ್ನ ಬಂದ್, ಮುಚ್ಚಿದ ಗೇಟ್ನಲ್ಲಿ ಪರೇಡ್ ಸಂಪ್ರದಾಯ ಆಚರಣೆ. ಭಯೋತ್ಪಾದಕರ ದಾಳಿ ವಿಚಾರದಲ್ಲೂ ರಾಜಕೀಯ. ಕನ್ನಡಿಗರ ರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ತೇಜಸ್ವಿ ಸೂರ್ಯ, ಸಚಿವ ಸಂತೋಷ್ ಲಾಡ್ ಸಹಾಯ ಹಸ್ತದ ಕ್ರೆಡಿಟ್ಗೆ ಕೇಂದ್ರ ರಾಜ್ಯದ ತಿಕ್ಕಾಟ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಮತ್ತೆ ಐಶ್ವರ್ಯ ಗೌಡ ಲಾಕ್. ಇಡಿ ಅಧಿಕಾರಿಗಳಿಂದ ವಂಚಕೆಗೆ ಶಾಕ್. ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಂತಹ ಇಡಿ ಅಧಿಕಾರಿಗಳು. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಮನೆಯಲ್ಲೂ ಇಡಿ ಅಧಿಕಾರಿಗಳಿಂದ ತಲಾಶ್. ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್. ಗರಿಷ್ಠ 7 ಪಾಲಿಕೆಗಳಾಗಿ ವಿಭಜನೆ ಆಗಲಿದೆ ಬಿಬಿಎಂಪಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಿಎಂ ಅಧ್ಯಕ್ಷರು, ಡಿಸಿಎಂ ಉಪಾಧ್ಯಕ್ಷರು. ಡಿಜಿಪಿ ಹತ್ಯೆ ಕೇಸ್ನಲ್ಲಿ ಪತ್ನಿ ಪಲ್ಲವಿ ವಿಚಾರಣೆ ನಡೆಸ್ತಾ ಇರೋ ಸಿಸಿಬಿ. ಪುತ್ರಿ ಕೃತಿ ಮಾನಸಿಕವಾಗಿ ಸ್ಥಿರವಾಗಿದ್ದಾಳೆ ಅಂತ ನಿಮಾನ್ಸ್ನಿಂದ ವರದಿ. ಕೆಲ ದಿನಗಳಲ್ಲೇ ಕೃತಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಸಿದ್ಧತೆ. ರಾಜಕಾಲುವೆ ಒತ್ತುವರಿ ಮಾಡಿ ಶಾಲೆಯ ಕಾಂಪೌಂಡ್ ನಿರ್ಮಾಣ. ಯಲಹಂಕದ ವಿಸ್ಡಮ್ ಶಾಲೆಯ ಮೇಲೆ ರಾಜಕಾಲುವೆ ಒತ್ತುವರಿ ಆರೋಪ. ಬಿಬಿಎಂಪಿ ಅಧಿಕಾರಿಗಳ ನಡೆ ಬಗ್ಗೆ ಅನುಮಾನ. ಗೋಕರ್ಣದ ಜಟಾಯು ತೀರ್ಥದಲ್ಲಿ ಹುಚ್ಚು ಸಾಹಸದಿಂದ ಪ್ರಾಣ ಬಿಟ್ಟ ಯುವತಿಯರು. ರಭಸದ ಅಲೆ ಬಡಿದು 2 ಸಮುದ್ರ ಪಾಲು. ತಮಿಳುನಾಡು ಮೂಲದ ವೈದ್ಯ ವಿದ್ಯಾರ್ಥಿನಿಯರ ಸಾವು. ಮುಗಿಲು ಮುಟ್ಟಿದ ಸಹಪಾಠಿಗಳ ಆಕ್ರಂದನ. ಬೆಂಗಳೂರಲ್ಲಿ ಮತ್ತೊಂದು ರೋಡ್ ರೇಜ್ ಕೇಸ್ ಬೆಳಕಿಗೆ. ಸಿನಿಮಾ ಸ್ಟೈಲ್ನಲ್ಲಿ ಚೇಸಿಂಗ್. ಊಬರ್ ಕಾರಿನ ಗ್ಲಾಸ್ ಪೀಸ್. ಕಾರು ಡ್ರೈವರ್ ಕೈಯನ್ನೂ ಕಲ್ಲಲ್ಲಿ ಜಜ್ಜಿ ಆಟೋ ಡ್ರೈವರ್ ದರ್ಪ. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ಒಂದೇ ಕಾಯಿಲೆ ಹೊಂದಿರುವ ರೋಗಿಗಳಿಗೆ ಚಿಕಿತ್ಸೆಯಲ್ಲಿ ತಾರತಮ್ಯ ಆರೋಪ. ಬೆಳಗಾವಿ ಬಿಮ್ಸ್ನಲ್ಲಿ ಒಬ್ಬ ರೋಗಿಗೆ ಹೈಫೈ, ಮತ್ತೊಬ್ಬರಿಗೆ ಸಾದಾ ಚಿಕಿತ್ಸೆ. ಡಾಕ್ಟರ್ ಸತೀಶ್ ನೇಸರಿ ವಿರುದ್ಧ ಬಡ ರೋಗಿ ಸಂಬಂಧಿಕರ ಆಕ್ರೋಶ. ವೈದ್ಯರ ಧನದಾಹಕ್ಕೆ ತಾಯಿ ಕಳೆದುಕೊಂಡು ಅನಾಥವಾದ 3 ದಿನದ ಕಂದಮ್ಮ. ಹೆರಿಗೆ ಬಳಿಕ ನಿಗಾ ಇಡದೆ ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ಬಾಣಂತಿ ಶಾಂತಾ ಸಾವು. ಹೊಸಪೇಟೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಘಟನೆ. ಐಪಿಎಲ್ 44ನೇ ಪಂದ್ಯದಲ್ಲಿ ಇವತ್ತು ಸಿಎಸ್ಕೆ ಎಸ್ಆರ್ಎಚ್ ಮುಖಾಮುಖಿ. ಗೆಲುವಿನ ಲಯಕ್ಕೆ ಮರಳುವುದಕ್ಕೆ 2 ತಂಡಗಳ ಸೆಣಸಾಟ. ಪಾಯಿಂಟ್ ಟೇಬಲ್ ಕೊನೆ ತಂಡಗಳ ಕಾದಾಟ. ಯಾರಿಗೆ ಸಿಗುತ್ತೆ ಜಯ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.